ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಲಕ್ಷ್ಮೀ ನಾರಾಯಣಾಭ್ಯಾನ್ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಕಳೆದ ಉಪನ್ಯಾಸದಲ್ಲಿ ಕನಕಧಾರಾ ಸ್ತೋತ್ರದ ಮೊಟ್ಟ ಮೊದಲನೆಯ ಸ್ತೋತ್ರವನ್ನ ಅಧ್ಯಯನ ಮಾಡುವ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೆವು. ಈಗ ಆ ಕನಕಧಾರಾ ಸ್ತೋತ್ರದ ಎರಡನೆಯ ಸ್ತೋತ್ರ ಮುಗ್ಧಾ ಮುಹುರ್ವಿದಧತಿ ವದನೆ ಮುರಾರೇ ಪ್ರೇಮತ್ರಪಾ ಪ್ರಣಹಿತಾನಿ ಗತಾಗತಾನಿ ಮಾಲಾದೃಶೋರ್ಮಧುಕರೀವ ಮಹೋತ್ಪಲೇಯ ಸಾ ಮೇ ಶ್ರಿಯಂ ದಿಶತು ಸಾಗರ ಸಂಭವಯ. ಅಮ್ಮ, ಶ್ರೀಹರಿಯ ಮುಖಕಮಲದಲ್ಲಿ ಮೋಹಿತಳಾದ ನೀನು ಪುನಃ ಪುನಃ ಪ್ರೇಮ ಭಾವದಿಂದ ನಸುನಾಚಿದ ಚಂಚಲ ನೋಟ ಬೀರುವಂತಹ ವಿಶಾಲವಾದಂತಹ ಕನ್ನೈದೆಯೊಳಗಿರಬಹುದಾದಂತಹ ಹೆಣ್ಣು ದುಂಬಿಯಂತೆ ಶೋಭಾಯಮಾನವಾಗಿದ್ದೀಯಮ್ಮ. ನೀನು ಸಮುದ್ರ ಮಥನದಿಂದ ಆವಿರ್ಭವಿಸಿ ಬಂದು ದೇವತೆಗಳಿಗೆಲ್ಲ ನೀನು ರಕ್ಷಣೆ ಮಾಡಿದೆ. ನೀನು ಕಡೆಗಣ್ಣಿನ ನೋಟದಿಂದ ನೋಡಿ ಆ ಎಲ್ಲ ದೇವತೆಗಳಿಗೆ ಸಂಪತ್ತನ್ನು ಕೊಟ್ಟೆ, ಅಧಿಕಾರವನ್ನು ಕೊಟ್ಟೆ, ಐಶ್ವರ್ಯವನ್ನು ಕೊಟ್ಟೆ. ಅದೇ ಕಡೆಗಣ್ಣಿನಿಂದ ನಮ್ಮನ್ನೂ ಒಮ್ಮೆ ನೋಡಿ ರಕ್ಷಣೆ ಮಾಡಮ್ಮ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಾರಂಭ ಮಾಡಿದ್ದು ಮುಗ್ಧಾ ಮುಹುರ್ವಿದಧತಿ ಅಂತ ಆರಂಭ ಮಾಡಿದ್ದಾರೆ. ಮುಗ್ಧ ಅಂತಂದ್ರೆ ಇಲ್ಲಿ ಸೌಮ್ಯ ಅನ್ನುವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಅಂತ. ಸೌಮ್ಯ ಸ್ವಭಾವದವಳಾದ ಅಮ್ಮ ಮುರಾರಿಯಾದ ಶ್ರೀಹರಿಯಲ್ಲಿ ಮುಹುರ್ವಿದಧತಿ ಮತ್ತೆ ಮತ್ತೆ ನೋಡ್ತಾ ಇದ್ದಾಳಂತೆ ಶ್ರೀಹರಿಯ ಮುಖ ಕಮಲವನ್ನ. ಶ್ರೀಹರಿ ಶೇಷಶಾಯಿಯಾಗಿ ಮಲಗಿದ್ದಾನೆ ಯೋಗನಿದ್ರೆಯಲ್ಲಿ. ಶಾಂತಾಕಾರಂ ಭುಜಗಶಯನಂ ಪದ್ಮಾಭಂ ಸುರೇಶಂ ವಿಶ್ವಾಕಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ. ಅಂತಹ ಸರ್ವಲೋಕ ವಂದ್ಯನಾದಂತಹ ಶ್ರೀಹರಿಯ ಪಾದ ಸೇವೆಯನ್ನ ಮಹಾಲಕ್ಷ್ಮಿಯು ನಿರಂತರವಾಗಿ ಮಾಡ್ತಾ ಇರ್ತಾಳೆ. ಭಗವಂತ ಯೋಗ ನಿದ್ರೆಯಲ್ಲಿದ್ದಾನೆ. ಆ ಸ್ವಾಮಿಯ ಪಾದಗಳನ್ನ ಸದಾಕಾಲವು ಪ್ರೇಮ ಭಾವದಿಂದ ಆ ಒತ್ತುವಾಗ ಭಗವಂತನನ್ನ ಲಕ್ಷ್ಮೀದೇವಿ ಕಣ್ಣರಳಿಸಿ ದಿಟ್ಟಿಸಿ ನೋಡ್ತಾ ಇರ್ತಾಳಂತೆ. ಒಮ್ಮೆ ಹರಿಯು ಬೇಕಂತ ಹೇಳಿ ಕಣ್ಣನ್ನ ಥಟ್ಟನೆ ಬಿಟ್ಟು ನೋಡಿದಾಗ ನಾಚಿದ ಮಹಾಲಕ್ಷ್ಮಿ ತಕ್ಷಣವೇ ತನ್ನ ದೃಷ್ಟಿಯನ್ನ ಕೆಳಗಿಳಿಸ್ತಾಳಂತೆ. ಭಗವಂತ ಮಿಸುನಗೆಯ ನಗುವನ್ನ ನಕ್ಕು ಮತ್ತೆ ಕಣ್ಣನ್ನು ಮುಚ್ಚುತ್ತಾನೆ. ಹಾಗೆ ಮುಚ್ಚಿದಾಗ ಮತ್ತೆ ನಾರಾಯಣನನ್ನ ನೋಡ್ತಾಳಂತೆ. ನಾರಾಯಣನ ಹಾಗೆ ನೋಡ್ತಾ ನೋಡ್ತಾ ಕಣ್ಣು ಪೂರ್ತಿಯಾಗಿ ಅರಳಿಸಿದ್ದಾಳೆ, ದಿಟ್ಟಿಸಿದ್ದಾಳೆ. ಮತ್ತೆ ನಾರಾಯಣ ಯೋಗ ನಿದ್ರೆಯಿಂದ ಜಾರಿ ಮತ್ತೆ ಲಕ್ಷ್ಮಿ ಕಡೆಗೆ ನೋಡಿದ್ರೆ ಮತ್ತೆ ಲಕ್ಷ್ಮಿ ಮತ್ತೊಂದು ಕಡೆ ದೃಷ್ಟಿ ಹಾರಿಸ್ತಾಳಂತೆ. ಇದು ಹೀಗೆ ನಡೆಯುತ್ತಲೇ ಇರುತ್ತೆ ಅಂತ. ಇದನ್ನೇ ಶಂಕರ ಭಗವತ್ಪಾದರು ಮುಹುರ್ವಿದಧತಿ ವದನೆ ಮುರಾರೇಹೇ ಪ್ರೇಮತ್ರಪಾ ಪ್ರಣಹಿತಾನಿ ಗತಾಗತಾನಿ. ಹರಿಯು ಕಣ್ಣು ಬಿಟ್ಟು ನೋಡಿದಾಗ ನಾಚುತ್ತ ಅಮ್ಮ ಕೆಳಗಡೆ ನೋಡ್ತಾಳೆ, ಮತ್ತೆ ಹರಿಯನ್ನೇ ನೋಡ್ತಾಳೆ. ಗತ ಆಗತಾನಿ ಅಂತ ಅದನ್ನು ಹೇಳ್ತಾ ಇದ್ದಾರೆ. ಹಾಗೆ ನೋಡುವುದೇ ಮಾಲೆಯಂತೆ ಆಗಿ ಹೋಗಿದೆಯಂತೆ. ಅಂತಹ ಅಮ್ಮನ ದೃಷ್ಟಿಯ ಮಾಲೆಯು ನಮಗೆ ಶುಭವನ್ನ ಕೊಡಲಿ, ಐಶ್ವರ್ಯವನ್ನ ಕೊಡಲಿ ಅಂತ ಮುಂದೆ ಹೇಳ್ತಾ ಇದ್ದಾರೆ. ಹೇಗೆ ಕನ್ನೈದಿಲೆಯ ಸುತ್ತ ದುಂಬಿಯು ಸದಾ ಸುತ್ತುತ್ತಾ ಅದರ ಮಕರಂದವನ್ನ ಹೀರಬೇಕು ಅಂತ ಆ ಪುಷ್ಪದೊಳಗೆ ಇಳಿಯುತ್ತೋ, ಹಾಗೆಯೇ ಮಹಾಲಕ್ಷ್ಮಿ ಎಂಬತಕ್ಕಂಥ ದುಂಬಿಯು ನಾರಾಯಣ ಎಂಬ ಕನ್ನೈದಿಲೆಯ ಪುಷ್ಪದ ಸುತ್ತ ಸುತ್ತುತ್ತಾ ಇರ್ತಾಳೆ ಅಂತ ಹೇಳ್ತಾ ಇದ್ದಾರೆ. ಅಂತಹ ನಾರಾಯಣನ ಮೇಲೆ ದೃಷ್ಟಿ ಇಟ್ಟಿರುವ ಸಾಗರ ಸಂಭವೆಯಾದಂಥ ಅಮ್ಮ ನಮ್ಮ ಮೇಲೂ ಸಹ ಅದೇ ಕೃಪಾದೃಷ್ಟಿಯನ್ನ ಇಟ್ಟು ರಕ್ಷಣೆ ಮಾಡಲಿ, ಅನುಗ್ರಹಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆತ್ಮೀಯರೇ, ಇಲ್ಲಿ ಗುರುಗಳು ಲಕ್ಷ್ಮಿಯನ್ನ ಸಾಗರ ಸಂಭವಾಯಾಹ ಅನ್ನುವ ಪದದಿಂದ ಬಳಸಿ ಪ್ರಾರ್ಥಿಸಿದ್ದಾರೆ.
ಸಾಗರ ಸಂಭವ ಅಂತಂದ್ರೆ ಅದರ ಹಿಂದೆ ಒಂದು ಸುಂದರವಾದ ದಿವ್ಯವಾದ ಕಥಾನಕವಿದೆ. ಈ ಕಥೆಯನ್ನೇನಾದರೂ ನಾವು ಶ್ರವಣ ಮಾಡಿದ್ರೆ ನಮ್ಮ ದಾರಿದ್ರ್ಯಗಳೆಲ್ಲವೂ ದೂರವಾಗುತ್ತೆ. ಏಕೆಂದ್ರೆ ಈ ಕಥೆಯಲ್ಲಿ ದೇವತೆಗಳು ತಮ್ಮ ಅಧಿಕಾರವನ್ನ, ಐಶ್ವರ್ಯಗಳನ್ನ, ಲೋಕಗಳನ್ನೆಲ್ಲ ಕಳೆದುಕೊಂಡಿದ್ದವರು ನಾರಾಯಣನ ಒಲುಮೆಯಿಂದ ಕ್ಷೀರ ಸಾಗರವನ್ನ ಮಥಿಸಿ ಅಲ್ಲಿಂದ ಮತ್ತೆ ಈ ಎಲ್ಲ ಐಶ್ವರ್ಯವನ್ನು ಪಡೀತಾರೆ. ಅದು ಜಗನ್ಮಾತೆಯ ಅನುಗ್ರಹದಿಂದಲೂ ನಾರಾಯಣನ ಒಂದು ಕೃಪಾಕಟಾಕ್ಷದಿಂದಲೂ ದೇವತೆಗಳಿಗೆ ಒದಗಿದ್ದಂತಹ ಸಮಸ್ತ ದಾರಿದ್ರ್ಯವೆಲ್ಲವೂ ಹೋಯಿತು. ಅಷ್ಟು ಮಾತ್ರವಲ್ಲದೆ ಧನ್ವಂತರಿಯ ಪ್ರಾಪ್ತಿಯೂ ಆಯಿತು, ಅಮೃತ ಪ್ರಾಪ್ತಿಯಾಯಿತು ಅಂತ ಹೇಳಿ. ಹೀಗಾಗಿ ಅನೇಕ ತತ್ವಚಿಂತನೆಗಳಿಂದ ಕೂಡಿದ ದಿವ್ಯವಾದ ಈ ಕಥಾನಕವನ್ನ ನಾವೂ ಸಹ ಶ್ರವಣ ಮಾಡಿ ಆ ಲಕ್ಷ್ಮೀನಾರಾಯಣರ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ, ದಾನವರ ಜೊತೆಗಿನ ಯುದ್ಧದಲ್ಲಿ ಒಮ್ಮೆ ದೇವರಾಜಾದಿಗಳು ಜಯವನ್ನ ಗಳಿಸಿದ್ದಾರೆ. ಆಗ ದೇವತೆಗಳೆಲ್ಲ ಬಹಳ ಸಂತೋಷದಿಂದ ದೇವರಾಜನನ್ನ ಐರಾವತದ ಮೇಲೆ ಕೂರಿಸಿ ಮೆರವಣಿಗೆಯನ್ನು ಮಾಡ್ತಾ ಜಯಘೋಷದಿಂದ ಕೂಗುತ್ತಾ ಆತನಿಗೆ ಮೆರವಣಿಗೆ ಮೂಲಕ ಕರೆತರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿಗೆ ಮಹಾತ್ಮರಾದಂಥ ದೂರ್ವಾಸ ಮಹರ್ಷಿಗಳು ಬರ್ತಾ ಇದ್ದಾರೆ. ಆಗಷ್ಟೇ ವಿಷ್ಣುವಿನ ಪೂಜೆಯನ್ನ ಮುಗಿಸಿ ಸಾಕ್ಷಾತ್ ಭಗವಂತನಾದ ವಿಷ್ಣುವಿನ ಕರದಿಂದ ಕೊಟ್ಟಂತಹ ಪುಷ್ಪ ಪ್ರಸಾದವನ್ನ ತಲೆಯ ಮೇಲೆ ಹೊತ್ತು ಬರ್ತಾ ಇದ್ದಾರೆ. ಈ ಸಂಭ್ರಮನೆಲ್ಲ ಕಂಡರೂ ದುಷ್ಟರನ್ನ ಸಂಹಾರ ಮಾಡಿದ್ದಾನೆ ಈ ದೇವರಾಜ ಅಂತ ವಿಚಾರ ತಿಳಿದು ಈತನಿಗೆ ಅನುಗ್ರಹಿಸೋಣ ಅಂತ ಹೇಳಿ ತಮ್ಮ ಪುಷ್ಪವನ್ನ ತಂದು ಪ್ರಸಾದ ರೂಪವಾಗಿ ಐರಾವತದ ಮೇಲೆ ಕುಳಿತಿರುವಂತ ಇಂದ್ರನಿಗೆ ಕೊಟ್ಟರು. ನೋಡಿ, ಯಾರಾದರೂ ಹಿರಿಯರು ನಮಗೆ ಏನಾದರೂ ಪ್ರಸಾದ ರೂಪದಲ್ಲಿ ಏನಾದರೂ ಕೊಡ್ತಾರೆ ಅಂದರೆ ಬಹಳ ಎಚ್ಚರಿಕೆಯಿಂದ ನಾವು ಅದನ್ನು ಸ್ವೀಕರಿಸಬೇಕು. ಅಹಂಕಾರ ಮತ್ತನಾದಂಥ ಇಂದ್ರ ಮೊದಲೇ ಎಲ್ಲರೂ ಹೊಗಳ್ತಾ ಇದ್ದಾರೆ, ಅದೊಂದು ಅಹಂಕಾರ. ಇನ್ನು ಅಹಂಕಾರ ಅನ್ನುವ ಆನೆಯನ್ನೇ ಏರಿದ್ದಾನೆ, ಇನ್ನಷ್ಟು ಅಹಂಕಾರ ಹೆಚ್ಚಾಯ್ತಾ ಆತನಿಗೆ. ಗುರುಗಳು ಕೊಟ್ಟ ಪ್ರಸಾದವನ್ನ ಅಲಕ್ಷ್ಯ ಮಾಡಿ ಐರಾವತದ ತಲೆಯ ಮೇಲಿಟ್ಟ. ಮೊದಲೇ ಮದಿಸಿದ ಐರಾವತ ಅದು ಈ ಸುಗಂಧ ಭರಿತವಾದಂಥ ಪುಷ್ಪದ ವಾಸನೆಯನ್ನ ಹೀರಲಾಗದೆ ಆ ಹೂವನ್ನ ಎತ್ತಿ ಕೆಳಕ್ಕೆ ಒಗೆದು ಅದನ್ನ ತುಳಿದು ಪಾದದಿಂದ ಮುಂದೆ ಹೋಯಿತು. ಇದನ್ನು ನೋಡ್ತಾ ಇದ್ದಾರೆ ದೂರ್ವಾಸರು. ಕೆಂಗಣ್ಣಿನವರಾದರೂ ಮಹಾಸಿಟ್ಟಿನಿಂದ ಈ ಮಾತನ್ನ ದೇವೇಂದ್ರನಿಗೆ ಹೇಳ್ತಾರೆ. ಶ್ರೇಯೋಧಾಮಸ್ರಜಂ ಯಸ್ತ್ವಂ ಮದ್ದತ್ತಾಂ ನಾಭಿನಂದಸಿ ಪ್ರಸಾದ ಇತಿನ ಉಕ್ತಂತೆ ಪ್ರಣಿಪಾದ ಪುರಃಪರಂ ಹರ್ಷೋತ್ಪುಲ್ಲ ಕಪೋಲೇನ ನಚಾಪಿ ಶರಸಾಧೃತ. ನೀನು ಭಗವಂತನ ಪ್ರಸಾದವನ್ನ ತುಚ್ಛವಾಗಿ ಕಂಡಿರುವೆ. ಒಂದು ಒಳ್ಳೆಯ ಮಾತನ್ನಾಡಲಿಲ್ಲ, ಕಿವಿಯಲ್ಲಿಡಲಿಲ್ಲ, ಶಿರದ ಮೇಲೆ ಧರಿಸಲಿಲ್ಲ. ಅಹಂಕಾರದಿಂದ ನಿನ್ನ ವಾಹನದಿಂದ ತುಳಿಸಿದೆಯಾದ ಕಾರಣ ನಿನ್ನ ಸಮಸ್ತ ಐಶ್ವರ್ಯವೆಲ್ಲವೂ ಸಹ ಕ್ಷೀರಸಾಗರದ ಪಾಲಾಗಲಿ, ನೀನು ಅಧಿಕಾರವನ್ನು ಕಳೆದುಕೊಳ್ಳುವೆ ಹೋಗ್ ಅಂತ ಹೇಳಿ ಶಪಿಸಿ ಮುಂದೆ ಹೋದರು. ನೋಡಿ, ಪ್ರಸಾದ ಅಂದ್ರೇನೆ ಭಗವಂತನ ಅನುಗ್ರಹ ಅಂತ. ನಾವು ಏನೇ ಆದರೂ ಪ್ರಸಾದವನ್ನ ನಿರ್ಲಕ್ಷ್ಯ ಮಾಡಿದ್ವಿ ಅಂತಂದ್ರೆ ಭಗವಂತನ ಅನುಗ್ರಹವನ್ನೇ ಧಿಕ್ಕರಿಸಿದ್ದೇವೆ ಅನ್ನುವ ಅರ್ಥ. ಆ ದೋಷ ನಮಗೆ ಉಂಟಾಗುತ್ತೆ. ಇಲ್ಲಿ ಇನ್ನೊಂದು ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ನಮ್ಮ ಜೀವನದಲ್ಲಿ ಏನೆಲ್ಲ ಅನುಭವಿಸ್ತಾ ಇದ್ದೇವೋ ಅದೆಲ್ಲವೂ ಸಹ ಭಗವಂತನ ಪ್ರಸಾದವೇ ಆಗಿರುತ್ತೆ. ಅದರಲ್ಲಿ ಯಾವುದನ್ನು ನಾವು ತುಚ್ಛವಾಗಿ ಕಂಡರೂ ಸಹ ಭಗವತ್ ಪ್ರಸಾದವನ್ನ ಅಲ್ಪವಾಗಿ ನೋಡ್ತಾ ಇದ್ದೇವೆ ಅಂತ ಅರ್ಥ. ಕೂಡಲೇ ಭಯಭೀತನಾದಂಥ ಈ ದೇವರಾಜ ವಾಹನದಿಂದ ಕೆಳಗಿಳಿದು ದೂರ್ವಾಸರ ಪಾದವನ್ನು ಹಿಡಿದು ಕ್ಷಮೆಯಾಚಿಸಿದ. ಆಗ ದೂರ್ವಾಸರು ಹೇಳ್ತಾರೆ, ಮಾಡಿದ ತಪ್ಪಿಗೆ ನಿನಗೆ ಶಿಕ್ಷೆಯನ್ನ ವಿಧಿಸಿದ್ದಾಯಿತು, ಇನ್ನು ಇದಕ್ಕೆ ಪರಿಹಾರ ನೀನು ಬ್ರಹ್ಮನನ್ನೇ ಕೇಳಿ ಹೋಗು ಅಂತ ಹೇಳಿ ಹೊರಟರು. ಈಗ ದೇವರಾಜ ಸಮಸ್ತ ಸ್ವರ್ಗದ ಐಶ್ವರ್ಯವೆಲ್ಲವನ್ನು ಕಳೆದುಕೊಂಡ, ಅದೆಲ್ಲ ಕ್ಷೀರಸಾಗರದ ಪಾಲಾಯಿತು ಅಂತ. ಈ ಸಮಯದಲ್ಲೇ ದೈತ್ಯರು ಅವನನ್ನ ಅವಲೀಲೆಯಿಂದ ಸೋಲಿಸಿ ಅಧಿಕಾರವನ್ನು ಕಸಿದುಕೊಂಡರು ಅಂತ ಓಡಿಸಿದರು. ದಿಕ್ಕೆಟ್ಟು ಓಡಿದಂಥ ಇಂದ್ರಾದಿ ದೇವತೆಗಳು ಬ್ರಹ್ಮನನ್ನ ಪ್ರಾರ್ಥನೆ ಮಾಡ್ತಾರೆ. ಆಗ ಬ್ರಹ್ಮನು ಸಾಕಷ್ಟು ಬುದ್ಧಿವಾದವನ್ನು ಹೇಳಿ ಕೊನೆಗೆ ನಾರಾಯಣನಲ್ಲಿ ಕರೆತರ್ತಾನೆ ಬ್ರಹ್ಮದೇವ.
ಈ ನಡೆದ ಎಲ್ಲ ವಿಚಾರವನ್ನ ಬ್ರಹ್ಮದೇವನೇ ನಾರಾಯಣನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಿವೇದನೆ ಮಾಡ್ತಾನೆ. ಆಗ ಭಗವನ್ ನಾರಾಯಣನು ಒಂದಷ್ಟು ವಿಚಾರಗಳನ್ನು ಹೇಳ್ತಾನೆ. ಯಾವ ಜಾಗದಲ್ಲಿ ಲಕ್ಷ್ಮಿ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ದೊಡ್ಡ ಪಟ್ಟಿ ದೇವಿ ಭಾಗವತದಲ್ಲಿ ಭಗವಂತ ಇದನ್ನು ಹೇಳ್ತಾನೆ. ಯಾರು ಸೂರ್ಯೋದಯ ಕಾಲ ಸೂರ್ಯಾಸ್ತಮಾನ ಕಾಲದಲ್ಲಿ ಮಲಗಿರುತ್ತಾರೋ ಅವರಲ್ಲಿ ಲಕ್ಷ್ಮಿ ಇರೋದಿಲ್ಲ. ಹಾಗೆ ಮನೆಯಲ್ಲಿ ಜಗಳ ಆಡ್ತಾ ಇರೋದು, ಮನೆಯಲ್ಲಿ ಯಾವಾಗಲೂ ಅಳ್ತಾ ಇರೋದು, ಮನೆಯಲ್ಲಿ ಇಲ್ಲ ಇಲ್ಲ ಅನ್ನುವಂಥ ಮಾತು ಹೇಳುವಂಥದ್ದು, ಎಲ್ಲಿ ಶುಚಿ ಇಲ್ಲವೋ, ಎಲ್ಲಿ ಸದಾಚಾರವಿಲ್ಲವೋ, ಎಲ್ಲಿ ಧರ್ಮವಿಲ್ಲವೋ ಅಲ್ಲೆಲ್ಲ ಲಕ್ಷ್ಮಿ ಇರೋದಿಲ್ಲ. ಬಹಳ ದೊಡ್ಡದಾದ ಪಟ್ಟಿಯನ್ನು ಕೊಡ್ತಾನೆ. ಅಂತೂ ಶುಚಿ, ರುಚಿ, ಸದಾಚಾರಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟು ಭಗವಂತ ಒಂದಷ್ಟು ವಿಚಾರಗಳನ್ನು ಹೇಳಿ ಅಲ್ಲೆಲ್ಲ ಲಕ್ಷ್ಮಿ ಇರೋದಿಲ್ಲ ಅನ್ನುವುದನ್ನು ಹೇಳ್ತಾನೆ. ಈಗ ಭಗವಂತ ಅಷ್ಟನ್ನು ಹೇಳಿ ಪರಿಹಾರವನ್ನೂ ಹೇಳ್ತಾ ಇದ್ದಾನೆ ದೇವೇಂದ್ರಾದಿಗಳಿಗೆ. ನೋಡಿ, ಈಗ ಸಮುದ್ರದ ಪಾಲಾದ ಈ ಸಮಸ್ತವನ್ನೂ ನೀವು ಮತ್ತೆ ಹೊಂದಬೇಕಾದರೆ ಇದನ್ನ ಮಥನ ಮಾಡಬೇಕು. ಮಥನ ಮಾಡುವುದಕ್ಕಾಗಿ ನೀವು ಮಂದರ ಪರ್ವತವನ್ನ ಕಡುಗೋಲಾಗಿ ಇರಿಸಿ, ಹಗ್ಗವಾಗಿ ನಿಲ್ಲಲಿಕ್ಕಾಗಿ ವಾಸುಕಿಯನ್ನ ಪ್ರಾರ್ಥನೆ ಮಾಡಿ, ಮತ್ತೆ ವಿಶ್ವದಲ್ಲಿ ಏನೆಲ್ಲ ಔಷಧಿ ಗುಣಗಳನ್ನು ಹೊಂದಿರುವಂತಹ ಸಸ್ಯಗಳಿದೆಯೋ ಅದನ್ನೆಲ್ಲ ತಂದು ಇಲ್ಲಿ ಹಾಕಿ. ಮತ್ತೆ ನೀವು ಒಬ್ಬರೇ ಈ ಕೆಲಸ ಮಾಡಲು ಸಾಧ್ಯವಿಲ್ಲ. ರಾಕ್ಷಸರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೂ ಇದರಲ್ಲಿ ಪಾಲು ಕೊಡುತ್ತೇವೆ ಅಂತ ಹೇಳಿ ಒಪ್ಪಿಸಿ ಕರೆತಂದು ಈ ಎಲ್ಲ ಕೆಲಸವನ್ನು ಮಾಡಿ ನಿಮಗೆ ಲಕ್ಷ್ಮಿಯ ಕಟಾಕ್ಷವಾಗುತ್ತೆ ಅಂತ ಭಗವಂತ ಹೇಳಿ ಕಳಿಸ್ತಾನೆ. ಕೊನೆಗೆ ದೇವತೆಗಳೆಲ್ಲ ಬಂದು ಬಲಿಯನ್ನ ಪ್ರಾರ್ಥನೆ ಮಾಡ್ತಾರೆ. ಬಲಿಯು ತನ್ನ ಅಸುರರ ಸೇನೆಯ ಸಮೇತವಾಗಿ ಬಂದು ಮಂಥನಕ್ಕೆ ತಾನೂ ಸಿದ್ಧನಾಗ್ತಾನೆ. ಮೊಟ್ಟ ಮೊದಲು ಮಂದರಗಿರಿಯನ್ನು ಹೊತ್ತು ತರಬೇಕು ಅಂತ ಹೇಳ್ತಾರೆ. ಹೀಗೆ ಮಂದರಗಿರಿಯನ್ನು ಹೊತ್ತು ತರುವಾಗ ದೇವತೆಗಳು ದಾನವರು ಹೊರಲಾರದೆ ಸ್ವಲ್ಪ ದೂರ ಹೋಗಲಿಲ್ಲ. ಸಾಧ್ಯವೇ ಆಗಲಿಲ್ಲ. ದೇವತೆಗಳೆಲ್ಲ ನಾರಾಯಣ ನಾರಾಯಣ ಅಂತ ಪ್ರಾರ್ಥನೆ ಮಾಡಿದರೆ ಭಗವಂತ ನಾರಾಯಣ ಗರುಡಾರೂಢನಾಗಿ ಬಂದು ಗಿರಿಂಚಾರೋಪ್ಯ ಗರುಡೆ ಹಸ್ತೇನೈಕೇನ ಲೀಲಯ, ಬಹಳ ಲೀಲೆಯಿಂದ ಅದನ್ನ ತೆಗೆದುಕೊಂಡು ಹೋಗಿ ಸಮುದ್ರದ ಮಧ್ಯದಲ್ಲಿ ಇಟ್ಟ ಅಂತ. ಕೊನೆಗೆ ಲೋಕದ ಸಸ್ಯವನ್ನೆಲ್ಲ, ಔಷಧಿ ಗುಣಗಳನ್ನು ಹೊಂದಿರುವಂತಹ ಸಸ್ಯ ಲತೆಗಳನ್ನೆಲ್ಲ ತಂದು ಹಾಕಿದ್ದಾರೆ. ವಾಸುಕಿಯನ್ನ ಪ್ರಾರ್ಥನೆ ಮಾಡಿದ್ದಾರೆ. ವಾಸುಕಿ ಗಿರಿಯನ್ನ ಸುತ್ತುವರೆದಿದ್ದಾನೆ. ಈಗ ಭಗವಂತ ಯೋಚನೆ ಮಾಡ್ತಾನೆ, ಮಾಡಿ ಹೆಡೆಯ ಕಡೆಗೆ ತಾನು ಬಂದು ಹಿಡಿತಾನೆ. ಹರಿ ಪುರಸ್ತಾ ಜಗೃಹೇ ಪೂರ್ವಂ ದೇವಸ್ತತೋ ಅಭವನ್. ಯಾವಾಗ ದೇವತೆಗಳು ಭಗವಂತ ಹೆಡೆಯ ಕಡೆಗೆ ಹೋದನೋ ಪಾಪ ವಿಧಿ ಇಲ್ಲದೆ ನಾರಾಯಣನ ಹಿಂದೆ ಹೋಗಿ ನಿಲ್ತಾರೆ. ನಾರಾಯಣ ಹೇಳಿದ ಆ ರಾಕ್ಷಸರೇ, ನೀವೆಲ್ಲ ಈ ಹಾವಿನ ಬಾಲವನ್ನು ಹಿಡಿಯಿರಿ ಅಂತ ಹೇಳಿದ. ಅವರು ಸಿಟ್ಟಿನಿಂದ ಈ ಮಾತು ಹೇಳ್ತಾರೆ, ನಗರ್ಹ್ಣೀಮೋ ವಯಂ ಪುಚ್ಛಂ ಅಹೇರ್ ಅಮಂಗಲಂ ಅಂಗಂ. ಈ ಪ್ರಾಣಿಯ ಅಮಂಗಲವಾದಂಥ ಬಾಲವನ್ನ ನಾವು ಹಿಡಿಯೋದಿಲ್ಲ, ನಾವು ವೇದಶಾಸ್ತ್ರ ಪಂಡಿತರು, ನಾವು ಮಹಾಬಲವಂತರು ಅಂದಾಗ ಏನು ಮಾಡಬೇಕು ಅಂತ ಭಗವಂತ ಕೇಳ್ತಾನೆ. ನಾವು ತಲೆಯ ಕಡೆಗೆ ಬರ್ತೇವೆ ಅಂತ. ಹೌದಾ, ಬನ್ನಿ ಅಂತ ಹೇಳಿ ಅವರಿಗೆ ತಲೆಯ ಕಡೆಗೆ ಬಿಟ್ಟು ತಾನು ಬಾಲದ ಕಡೆಗೆ ಬಂದು ಹಿಡಿದನಂತೆ. ಈಗ ಸಮುದ್ರ ಮಥನ ಆರಂಭವಾಯಿತು. ಸ್ವಲ್ಪ ಕಾಲವಾಗ್ತಾ ಇದೆ ಅಷ್ಟೇ. ಮಂದರಗಿರಿಗೆ ಸರಿಯಾದ ಆಧಾರವಿಲ್ಲದೆ ಅದು ಉರುಳಲಿಕ್ಕೆ ಆರಂಭವಾಯಿತು. ಆಗ ಎಲ್ಲ ದೇವತೆಗಳು ಮತ್ತೆ ನಾರಾಯಣ ನಾರಾಯಣ ಅಂತ ಪ್ರಾರ್ಥನೆ ಮಾಡ್ತಾರೆ. ಆಗ ಭಗವಂತ 1,00,000 ಯೋಜನೆ ವಿಸ್ತಾರವಾದಂಥ ಒಂದು ಬೃಹದಾಕಾರವಾದ ಆದಿಕಚ್ಚಪನ ಅವತಾರವನ್ನು ಧಾರಣೆ ಮಾಡ್ತಾನೆ. ಕೂರ್ಮಾವತಾರನಾಗ್ತಾನೆ. ವಿಲೋಕ ವಿಘ್ನೇಶ ವಿಧಿಂ ತದೇಶ್ವರೋ ದುರಂತ ವೀರ್ಯೋ ವಿತಥಾಭಿಸಂಧಿಹಿ ಕೃತ್ವಾ ವಪುಃ ಕಾಚ್ಛಪಮದ್ಭುತಂ ಮಹಾ ತತ್ಪ್ರವಿಶ್ಯಂತೋಯಂ ಗಿರಿಮುಜ್ಜಹಾರ ಅಂತ ಹೇಳುತ್ತೆ. ಆ ಮಂದರ ಗಿರಿಯನ್ನ ಬೆನ್ನ ಮೇಲೆ ತಿರುಗುತ್ತಿದ್ದರೆ ಭಗವಂತನಿಗೆ ಹೇಗಿರುತ್ತೆ ಅಂತಂದ್ರೆ ಕಚಗುಳಿ ಇಟ್ಟಂತೆ ಆಗ್ತಾ ಇತ್ತಂತೆ. ಬಿಭ್ರತ್ತದ ಆವರ್ತನಂ ಆದಿಕಚ್ಚಪೋ ಮೇನಂಗ ಕಂಡೂಯನಮಪ್ರಮೇಯ ಅಂತ ಹೇಳುತ್ತೆ ಭಾಗವತ. ಸರಿ, ಕೆಲ ಕಾಲವಾದ ಮೇಲೆ ಮಥನ ಮಾಡ್ತಾ ಇದ್ದಾರೆ. ಅಲ್ಲಿಂದ ಹಾಲಾಹಲ ಒಂದು ಉದ್ಭವವಾಯಿತು.
ಭಯಂಕರವಾದ ಲೋಕವನ್ನೇ ಸರ್ವನಾಶ ಮಾಡಬಹುದಾದಂಥ ಆಲಾಹಲ ಹುಟ್ಟುತ್ತಿದ್ದ ಹಾಗೆ ದೇವತೆಗಳು ದಾನವರು ದಿಕ್ಕೆಟ್ಟರು. ಈಗ ಪರಮಾತ್ಮ ಹೇಳಿದ, ನಾರಾಯಣ, ಈಗ ನೀವೆಲ್ಲ ಶಿವನನ್ನ ಪ್ರಾರ್ಥನೆ ಮಾಡಿ, ಶಿವನೊಬ್ಬನೇ ಇದನ್ನ ಕುಡಿಯಲು ಸಮರ್ಥನಾಗಿದ್ದಾನೆ ಅಂದಾಗ ದೇವತೆಗಳೆಲ್ಲರೂ ಸೇರಿ ಪರಮೇಶ್ವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವದೇವ ಮಹಾದೇವ ಭೂತಾತ್ಮನ್ ಭೂತಭಾವನ ತ್ರಾಹಿನಃ ಶರಣಾಪನ್ನಂ ತ್ರೈಲೋಕ್ಯ ದಹನಾತ್ ವಿಷಾತ್. ಯಾವಾಗ ಮಹಾದೇವನನ್ನ ಪ್ರಾರ್ಥನೆ ಮಾಡಿದರೋ ಮಹಾದೇವ ಉಮೆಗೆ ಹೇಳಿದ, ದೇವತೆಗಳು ನನ್ನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಈಗ ನಾನು ಹೋಗಿ ವಿಷಪಾನ ಮಾಡಬೇಕಾಗಿದೆ ದೇವಿ ಎಂದ. ಜಗನ್ಮಾತೆ ಕೇಳಿದಳು, ದೇವ, ವಿಷ ಅಂತ ತಿಳಿದಿದ್ದರೂ ಹೋಗಿ ನೀವು ವಿಷಪಾನ ಮಾಡ್ತೀರಾ? ಯಾಕಾಗಿ ನೀವು ಹೋಗಿ ವಿಷಪಾನ ಮಾಡಬೇಕು ಹೇಳಿ ಅಂದಾಗ ಪರಮೇಶ್ವರ ಹೇಳ್ತಾನೆ, ದೇವಿ, ಪುಂಸಃ ಕೃಪಯತೋ ಭದ್ರೇ ಸರ್ವಾತ್ಮ ಪ್ರೀಯತೆ ಹರಿಹಿ ಪ್ರೀತೆ ಹರೌ ಭಗವತಿ ಪ್ರಿಯೇ ಅಹಂ ಸ ಚರಾಚರಃ ತಸ್ಮಾದಿದಂ ಗರಂ ಭುಂಕ್ತೆ ಪ್ರಜಾನಾಂ ಸ್ವಸ್ತಿರಸ್ತು ಮೇ. ಪಾರ್ವತಿ, ಶ್ರೀಹರಿಗೆ ಯಾರು ಪ್ರಿಯರೋ ಅವರು ನನಗೂ ಪ್ರಿಯರೇ. ಶ್ರೀಹರಿಯು ಯಾರನ್ನ ಅನುಗ್ರಹಿಸಲು ಬಯಸ್ತಾನೋ ಅವರನ್ನ ನಾನೂ ಅನುಗ್ರಹಿಸ್ತೇನೆ. ಹೀಗಾಗಿ ಶಕ್ತಿ ಇದ್ದಾಗಲೇ ಲೋಕಹಿತಕ್ಕಾಗಿ ನಾವು ತ್ಯಾಗಗಳನ್ನು ಮಾಡಬೇಕಾಗುತ್ತೆ ಅಂದಾಗ ಸತಿ ಹೇಳ್ತಾಳೆ, ಹೌದೇ, ಹಾಗಾದರೆ ಹೋಗಿ ಬನ್ನಿ ಅಂತ ಹೇಳಿದ್ರು. ಹೋಗಿ ಬನ್ನಿ ಅಂತ ಅಮ್ಮ ಹೇಳಿದಾಗ ಇದು ಸರಿಯೇ? ಒಬ್ಬ ಗಂಡನಾದವನು ವಿಷವನ್ನ ಪಾನ ಮಾಡ್ತೀನಿ ಎಂದಾಗ ಪತಿವ್ರತೆ ಎನಿಸಿಕೊಂಡವಳು ಜಾಗ ಮಾಡಿಕೊಟ್ಲೆ ಅಂತಂದ್ರೆ ಅದಕ್ಕೆ ದೊಡ್ಡವರು ಹೇಳ್ತಾಳೆ, ಹೋಗಿ ಬನ್ನಿ, ನನ್ನ ಮಾಂಗಲ್ಯ ಗಟ್ಟಿಯಾಗಿದೆ ಅಂತ ಹೇಳ್ತಾಳಂತೆ. ಅಮ್ಮನ ಮಾಂಗಲ್ಯ ಗಟ್ಟಿಯಾಗಿರುವುದರಿಂದ ಪರಮೇಶ್ವರನು ಮೃತ್ಯುಂಜಯನಾದನೋ ಅಥವಾ ಪರಮೇಶ್ವರನು ಮೃತ್ಯುಂಜಯನಾದ್ದರಿಂದ ಆ ಜಗನ್ಮಾತೆ ಸರ್ವಮಂಗಳೆಯಾದಳೋ ನಮಗೆ ತಿಳಿಯದು. ಅದು ಜಗತ್ತಿನ ತಂದೆ ತಾಯಿಗಳ ವಿಚಾರ. ಆ ಪಾರ್ವತಿ ಪರಮೇಶ್ವರರಿಬ್ಬರಿಗೂ ನಮಸ್ಕಾರವನ್ನು ಸಲ್ಲಿಸಿ ಪರಮೇಶ್ವರ ಈಗ ಬಂದು ಆ ಸಮಸ್ತವಾದಂಥ ವಿಷವನ್ನ ಪುಟ್ಟದಾಗಿ ಮಾಡಿ ತನ್ನ ಬೊಗಸೆಯಲ್ಲಿ ಹಿಡಿದು ಆ ವಿಷವನ್ನ ಕುಡಿದನಂತೆ. ಆತ್ಮೀಯರೇ, ಈ ವಿಷ ಬಂದದ್ದನ್ನ, ದೇವತೆಗಳು ಪ್ರಾರ್ಥನೆ ಮಾಡಿದ್ದನ್ನ, ಶಿವ ಬಂದು ಅದನ್ನು ಕುಡಿದದ್ದನ್ನ ರಾಘವಾಂಕ ಅನ್ನುವಂಥ ಕವಿ ಅದ್ಭುತವಾಗಿ ಹರಿಶ್ಚಂದ್ರ ಕಾವ್ಯದಲ್ಲಿ ವರ್ಣನೆ ಮಾಡಿದ್ದಾನೆ. ಜಡ ಇಡುಕುರೆಡೆರೆಡೆಯೊಳಡಿ ಇಡುವ ಕಡಲ ತಡಿ ಬಿಡಿದುಡುಗಡನ ದೊಡೆಯ ನೊಡಲೊಡಕು ನಡು ನಡುಗಿ ಬಡಕರಿಸಿ ಮಿಡು ಮಿಡುಗಲಡಿಗಡಿಗೆ ಜಡಿ ಜಡಿದು ಪಡಿ ಪಡಿಪ ನಡುನಯನದ ಮಡು ಬಿಡುವ ಜಲಧಿಯಂ ಕಡೆವ ಕಡೆಯೊಳ್ ಮೂಡಿ ಗುಡಿ ಗುಡಿಸಿ ಪಡೆಯ ಪಡಲಿಡೆ ಕೆಡುಕುಬದ ತುಡುಕಿ ಪಿಡಿದು ಒಡನೆ ಪೊಸೆದು ಕೊರಳೊಡಗೆ ತೊಡೆದ ಹಂಪೆಯ ಮೃಡಂ ಬಿಡದೆ ಸಲಹು ಎಮ್ಮ ಅಂತ ಪ್ರಾರ್ಥನೆ ಮಾಡಿದ್ದಾನೆ ಮಹಾಶಯ. ಭಕ್ತವತ್ಸಲನಾದ ಮಹಾದೇವ ಭಕ್ತರು ಕೊಟ್ಟಂಥ ವಿಷವನ್ನ ಪಾನ ಮಾಡಿ ಅದನ್ನು ಕಂಠದಲ್ಲಿ ಇರಿಸಿಕೊಂಡು ನೀಲಕಂಠ ವಿಷಕಂಠ ಅನ್ನುವಂತಹ ಬಿರುದಿಗೆ ಪಾತ್ರನಾಗಿದ್ದಾನೆ ಭಗವನ್ ಪರಮೇಶ್ವರ. ಈಗ ದೇವತೆಗಳೆಲ್ಲ ಸಮಾಧಾನ ಚಿತ್ತರಾಗಿ ಮಂಥನ ಕಾರ್ಯವನ್ನ ಮುಂದುವರೆಸಿದರು. ಹರಿಯೊಬ್ಬನನ್ನು ಬಿಟ್ಟು ಉಳಿದವರೆಲ್ಲ ವಾಸುಕಿಯ ವಿಷಜ್ವಾಲೆಗೆ ಅವರೂ ಸಹ ನರಳುತ್ತಾ ಇದ್ದಾರೆ. ಈಗ ಶ್ರೀಹರಿ ಪ್ರತಿಯೊಬ್ಬರಲ್ಲೂ ಪ್ರವೇಶ ಮಾಡಿ ಅವರಿಗೆ ಶಕ್ತಿಯನ್ನ, ಉತ್ಸಾಹವನ್ನು ಕೊಟ್ಟು ಹುರಿದುಂಬಿಸ್ತಾ ಇದ್ದಾನೆ. ಮಂಥನ ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾನೆ. ನೋಡಿ, ಇಡೀ ಸಮುದ್ರ ಮಥನದಲ್ಲಿ ಭಗವಂತನಾದ ನಾರಾಯಣ ತಾನೇ ಮುಂದೆ ನಿಂತು ಮಂಥನ ಕಾರ್ಯ ಮಾಡ್ತಾ ಇದ್ದಾನೆ. ಆದಿ ಕಚ್ಚಪನಾಗಿ ಇಡೀ ಪರ್ವತವನ್ನೇ ಹೊತ್ತು ಅದನ್ನು ತಿರುಗಲಿಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾನೆ. ಆ ಪರ್ವತದ ತುದಿ ಭಾಗದಲ್ಲಿ ಈ ಪರ್ವತ ಉರುಳದಂತೆ ಅಲ್ಲೊಂದು ಸ್ವರೂಪದಲ್ಲಿದ್ದಾನೆ. ಹೀಗೆ ಪ್ರತಿಯೊಬ್ಬ ದೇವದಾನವರಲ್ಲೂ ತಾನೇ ಒಳಹೊಕ್ಕು ಅವರೆಲ್ಲರಿಗೂ ಶಕ್ತಿಯನ್ನು ಕೊಡ್ತಾ ಇದ್ದಾನೆ. ಇದೆಲ್ಲ ನೋಡಿದರೆ ಸರ್ವಂ ಬ್ರಹ್ಮಮಯಂ ಜಗತ್, ಸರ್ವಂ ವಿಷ್ಣುಮಯಂ ಜಗತ್ ಅಂತ ಹೇಳುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಅಂತ. ಸರಿ, ಈಗ ಆ ಮಂಥನದ ಪ್ರಭಾವದಿಂದಾಗಿ ಕಾಮಧೇನು, ಉಚ್ಛ್ರೇಶ್ರವಸ್ಸು, ಐರಾವತ, ಕೌಸ್ತುಭ, ಕಲ್ಪವೃಕ್ಷ, ಅಪ್ಸರ ಸ್ತ್ರೀಯರು, ಸುರ, ಹೀಗೆ ಬೇಕಾದಷ್ಟು ಉತ್ಪತ್ತಿಯಾಗ್ತಾ ಇದೆ. ಅದನ್ನು ದೇವತೆಗಳು, ದಾನವರು, ಋಷಿಗಳು, ಎಲ್ಲರೂ ಹಂಚಿಕೊಂಡಿದ್ದಾರೆ. ನಂತರ ಈ ಸಾಗರದಿಂದ ಚಂದ್ರನು ಹುಟ್ಟಿ ಬಂದ. ಚಂದ್ರನು ಬಂದಾದ ಸ್ವಲ್ಪ ಕಾಲದಲ್ಲಿಯೇ ಯಾರು ಸದಾಕಾಲವೂ ನಾರಾಯಣನ ಹೃದಯದಲ್ಲಿ ವಾಸವಾಗಿದ್ದಾಳೋ
ಯಾರು ಸಮಸ್ತ ಸಂಪತ್ತಿಗೂ ಐಶ್ವರ್ಯಕ್ಕೂ ಅಧಿದೇವತೆಯಾಗಿದ್ದಾಳೋ ಅಂತಹ ಜಗನ್ಮಾತೆ ಮಹಾಲಕ್ಷ್ಮಿಯು ಆವಿರ್ಭಾವವಾಗ್ತಾ ಇದ್ದಾಳೆ ಈಗ ಈ ಸಮುದ್ರದ ಮಧ್ಯಭಾಗದಿಂದ. ಈ ಸಂದರ್ಭವನ್ನೇ ಶಂಕರ ಭಗವತ್ಪಾದರು ಸಾಗರ ಸಂಭವಾಯಾಹ ಅಂತ ಹೇಳಿರುವಂಥದ್ದು. ಸ್ವಯಂ ಭಗವತಿ ಮಹಾಲಕ್ಷ್ಮಿ ಈಗ ಬರುತ್ತಾ ಇದ್ದಾಳೆ. ಹೇಗಿದ್ದಾಳೆ ಆ ಅಮ್ಮ ಅಂತಂದ್ರೆ, ಲಕ್ಷ್ಮೀಂ ಕ್ಷೀರ ಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತ ದೇವ ವನಿತಾಂ ಲೋಕೈಕ ದೀಪಾಂಕುರಾಂ ಶ್ರೀಮನ್ಮಂದ ಕಟಾಕ್ಷಲಬ್ಧ ವಿಭವಂ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ ಅಂತ ಹೇಳಿ ದೇವತೆಗಳೆಲ್ಲ ಆ ಭಗವತಿಯನ್ನ ಮಹಾಲಕ್ಷ್ಮಿಯನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಆತ್ಮೀಯರೇ, ಹೀಗೆ ಅವತರಿಸಿ ಬಂದಂತಹ ಮಹಾಲಕ್ಷ್ಮಿ, ಲಕ್ಷ್ಮಿ ಅಂದ್ರೇನೆ ಸರ್ವಜೀವನೋಪಾಯಿನಿ ಅಂತ, ಅಂದ್ರೆ ಸಮಸ್ತ ಜೀವನವನ್ನ ನಡೆಸುವಂತಹ ಶಕ್ತಿ ಅವಳೇ ನಮ್ಮಲ್ಲಿ ಅಂತ. ಅವಳಿಲ್ಲದೆ ನಮ್ಮ ಜೀವನ ಸಂಪೂರ್ಣ ಶೂನ್ಯವಾಗಿ ಬಿಡುತ್ತೆ. ಮತ್ತೆ ಲಕ್ಷ್ಮಿ ಎನ್ನುವುದಕ್ಕೆ ಇನ್ನೊಂದು ದೃಷ್ಟಿಯ ಅರ್ಥವನ್ನು ಹೇಳುತ್ತೆ ಶಾಸ್ತ್ರ. ಲಕ್ಷ್ಯತೆ ದೃಶ್ಯತೆ ವಿಶ್ವಂ ಸ್ನಿಗ್ಧ ದೃಷ್ಟಿಯ ಯಯಾನಿಶಂ ದೇವಿ ಭೂತಾಚ ಮಹತಿ ಮಹಾಲಕ್ಷ್ಮೀ ಚ ಸಾ ಸ್ಮೃತ. ಅಂದ್ರೆ ಜಗತ್ತಿಗೆ, ಜನಗಳಿಗೆ, ಜೀವಿಗಳಿಗೆ ಯಾವಾಗ ಏನನ್ನು ಕೊಡಬೇಕು, ಎಷ್ಟನ್ನು ಕೊಡಬೇಕು, ಅವರ ಕರ್ಮ ಧರ್ಮಗಳನ್ನು ಅನುಸರಿಸಿ ಕರ್ಮ ಫಲಪ್ರದಾಯಿನಿಯಾಗಿ ಕೊಟ್ಟು ರಕ್ಷಣೆ ಮಾಡುವಂಥವಳನ್ನ ಮಹಾಲಕ್ಷ್ಮಿ ಅಂತ ಹೇಳಿ ಕರೀತಾ ಇದ್ದಾರೆ. ಹೀಗೆ ಪದ್ಮಪ್ರಿಯೆ, ಪದ್ಮಿನಿ, ಪದ್ಮಹಸ್ತೆ, ಪದ್ಮಾಲಯೆ, ಪದ್ಮದಲಾಯತಾಕ್ಷಿ, ವಿಶ್ವಪ್ರಿಯೆ, ವಿಷ್ಣು ಮನೋನುಕೂಲೆ ತ್ವತ್ಪಾದ ಪದ್ಮಮಯೀಂ ಸನ್ನಿಧತ್ಸ್ವ ಅಂತ ಹೇಳಿ ನಮಸ್ಕಾರವನ್ನು ಮಾಡ್ತಾರೆ. ಜಗನ್ಮಾತೆ ಪದ್ಮದಲ್ಲಿ ಕುಳಿತಿದ್ದಾಳೆ, ಪದ್ಮವನ್ನೇ ಹಿಡಿದಿದ್ದಾಳೆ, ಪದ್ಮದಂತಹ ಮುಖ ಕಮಲವನ್ನು ಹೊಂದಿದ್ದಾಳೆ. ಅಂದ್ರೆ ಅರ್ಥ, ಎಲ್ಲವೂ ಪದ್ಮ ಪದ್ಮ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಪದ್ಮ ಅಂದ್ರೇನೆ ಕೆಲವು ಅರ್ಥಗಳನ್ನು ಹೇಳಿದ್ದಾರೆ. ಅದರಲ್ಲಿ ಒಂದು ಅರ್ಥ ಐಶ್ವರ್ಯ ಅಂತ, ಜ್ಞಾನ ಅಂತ ಇನ್ನೊಂದು ಅರ್ಥ, ಆನಂದ ಅಂತ ಮೂರನೆಯ ಅರ್ಥ. ಐಶ್ವರ್ಯ, ಜ್ಞಾನ, ಆನಂದ ಈ ಮೂರು ಪದ್ಮಕ್ಕೆ ಹೋಲಿಸ್ತಾರೆ ವಿಶೇಷವಾಗಿ. ನೋಡಿ, ಈ ಮೂರು ಇದ್ದರೆ ಮುಖ ಪದ್ಮದಂತೆ ಅರಳುತ್ತೆ. ಐಶ್ವರ್ಯ ಇದ್ದರೆ ಖಂಡಿತ ಮುಖ ಯಾವಾಗಲೂ ಹಸನ್ಮುಖಿಯಾಗಿರ್ತೇವೆ. ಹಾಗೆ ನಮ್ಮಲ್ಲಿ ಜ್ಞಾನ ಇದ್ದರೆ, ಯಾವುದೇ ವಿಚಾರದ ಜ್ಞಾನ ಇದ್ದರೆ ಖಂಡಿತ ಮುಖ ಅರಳಿರುತ್ತೆ. ಆನಂದ ಖಂಡಿತ ಮುಖ ಅರಳುವಂತೆ ಮಾಡುತ್ತೆ ಅಂತ. ಆದರೆ ಎಲ್ಲಿ ಐಶ್ವರ್ಯವಿಲ್ಲವೋ, ಎಲ್ಲಿ ಅಜ್ಞಾನ ಇದೆಯೋ, ಎಲ್ಲಿ ಆನಂದ ಇಲ್ಲವೋ ಅವರ ಮುಖ ಖಂಡಿತ ಅರಳೋದಿಲ್ಲ ಅಂತ. ಇನ್ನು ಆ ಜಗನ್ಮಾತೆ ವರದ ಹಸ್ತವನ್ನು ಹಿಡಿದಿದ್ದಾಳೆ. ಅದರರ್ಥ ಐಹಿಕವಾದ ಭೋಗಗಳನ್ನು ಕೊಡುವಂಥದ್ದು. ಅಭಯಹಸ್ತವನ್ನು ಹಿಡಿದಿದ್ದಾಳೆ. ಭಯವಿಲ್ಲದೆ ನಮಗೆ ಜನ್ಮ ಮರಣಗಳ ಸಂಕೋಲೆಯನ್ನ ಬಿಡಿಸಿ ಮೋಕ್ಷವನ್ನ ಕೊಡುವಂಥವಳು ಅಭಯ. ಭಯವನ್ನೇ ಹೋಗಲಾಡಿಸ್ತಾಳೆ, ಮೃತ್ಯು ಭಯವನ್ನು ಹೋಗಲಾಡಿಸ್ತಾಳೆ ಅಂತ. ಆ ದೇವಿಯ ಸುತ್ತಲೂ ಸೇವೆಗಾಗಿ ಯಾರೆಲ್ಲ ಕಾದು ಕುಳಿತಿದ್ದಾರೆ ಎನ್ನುವುದನ್ನು ಹೇಳ್ತಾ ಇದ್ದಾರೆ. ನವನಿಧಿ ದೇವತೆಗಳು ಕೂತಿದ್ದಾರೆ. ಮಹಾಪದ್ಮ, ಪದ್ಮ, ಶಂಖ, ಮಕರ, ಕಚ್ಚಪ, ಮುಕುಂದ, ಕುಂದ, ನೀಲ, ಖರ್ವ, ನಿಧಿ ಅನ್ನುವ ನವನಿಧಿ ದೇವತೆಗಳು ಇದ್ದಾರೆ. ಇನ್ನು ಅದಾದ ಮೇಲೆ ಅಷ್ಟಸಿದ್ಧಿ ದೇವತೆಗಳು ಅಮ್ಮನ ಸೇವೆಗಾಗಿ ಕಾಯ್ತಾ ಇದ್ದಾರಂತೆ. ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶತ್ವ, ವಶಿತ್ವ ಅಂತ. ಅದಲ್ಲದೆ ಅಷ್ಟೈಶ್ವರ್ಯವು ಅಮ್ಮನ ಆಜ್ಞೆಯಾಗಲಿ ಅಂತ ಕಾಯ್ತಾ ಇದ್ದಾರಂತೆ. ದಾಸೀಭೂತ, ಭೃತ್ಯ, ಪುತ್ರ, ಬಂಧುವರ್ಗ, ವಸ್ತ್ರ, ವಾಹನ, ಧನ, ಧಾನ್ಯ ಎಲ್ಲವೂ ಅಷ್ಟೈಶ್ವರ್ಯ. ಅಮ್ಮ ಯಾರಿಗೆ ಏನನ್ನ ಕೊಡಬೇಕು ಅಂತಂದ್ರೆ ಆಯಾ ಸಂಬಂಧವಾದಂತಹ ದೇವತಾ ಸ್ವರೂಪ ಅವರನ್ನ ಅನುಗ್ರಹಿಸ್ತಾರೆ ಆ ರೂಪದಲ್ಲಿ ಅಂತ. ಇನ್ನು ಅಷ್ಟದಿಗ್ಗಜಗಳು ಇಡೀ ಬ್ರಹ್ಮಾಂಡವನ್ನು ಹೊತ್ತಿದ್ದಾರೆ ಅಂತ ಹೇಳ್ತಾರೆ. ಅಷ್ಟದಿಗ್ಗಜಗಳು ಬಂದು ಅಮ್ಮನ ಮುಂದೆ ಪ್ರಾರ್ಥನೆಯನ್ನು ಮಾಡಿ ಅಮ್ಮನಿಗೆ ಅಭಿಷೇಕ ಮಾಡ್ತಾ ಇದೆಯಂತೆ. ಐರಾವತ, ಪುಂಡರೀಕ, ವಾಮನ, ಕುಮುದ, ಸುಪ್ರತೀಕ, ಅಚಿಜನ, ಪುಷ್ಪದಂತ, ಸಾರ್ವಭೌಮ ಅನ್ನುವಂಥ ಅಷ್ಟದಿಗ್ಗಜಗಳು ಅಂತ. ಇಂದ್ರನು ಬಂದಂತಹ ಜಗನ್ಮಾತೆಯನ್ನು ನೋಡಿ ಪುಳಕಿತನಾಗಿ
ಒಂದು ದಿವ್ಯವಾದಂಥ ರತ್ನಮಯ ಸಿಂಹಾಸನವನ್ನು ಮಾಡಿದ. ಅಲ್ಲಿ ಆ ಕಲ್ಪವೃಕ್ಷದ ಹೂಗಳನ್ನೆಲ್ಲ ಹಾಸಿ ಜಗನ್ಮಾತೆಯನ್ನು ಅಲ್ಲಿ ಕುಳ್ಳಿರಿಸಿ ದೇವಗಂಗೆಯಿಂದ ಅಭಿಷೇಕವನ್ನು ಮಾಡಲಿಕ್ಕೆ ಸಿದ್ಧ ಮಾಡಿದ. ಭೂಮಿಯಲ್ಲಿರಬಹುದಾದ ಸಸ್ಯ ಸಮೃದ್ಧಿಯನ್ನೆಲ್ಲ ತರಿಸಿದ. ಋತುಗಳು ಫಲಪುಷ್ಪವಾಗಿ ಬಂದಿತು. ಋಷಿಗಳು ವೇದ ಮಂತ್ರವನ್ನು ಹೇಳ್ತಾ ಇದ್ದಾರೆ. ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ಅಂತ ಹೇಳಿ ಜೋರಾಗಿ ಘೋಷಣೆಯನ್ನು ಮಾಡುತ್ತಾ ಮಂತ್ರವನ್ನು ಹೇಳ್ತಾ ಇದ್ದಾರೆ. ಗಂಧರ್ವ ಅಪ್ಸರಿಯರು ಗಾನವನ್ನ ನರ್ತನವನ್ನು ಮಾಡ್ತಾ ಇದ್ದಾರೆ. ಸಮುದ್ರರಾಜನು ಆ ಜಗನ್ಮಾತೆಗೆ ರೇಷ್ಮೆಯ ದುಕೂಲವನ್ನು ಕೊಡ್ತಾ ಇದ್ದಾನೆ. ವರುಣನು ವೈಜಯಂತಿ ಮಾಲೆಯನ್ನು ಕೊಡ್ತಾ ಇದ್ದಾನೆ. ವಿಶ್ವಕರ್ಮನು ಆಭರಣವನ್ನು ಸಮರ್ಪಣೆ ಮಾಡ್ತಾ ಇದ್ದಾನೆ. ಸರಸ್ವತಿಯು ಮುತ್ತಿನ ಹಾರವನ್ನು, ಬ್ರಹ್ಮನು ಕಮಲವನ್ನು, ನಾಗದೇವತೆಗಳು ಕರ್ಣಕುಂಡಲವನ್ನು ಕೊಡ್ತಾ ಇದ್ದಾರೆ. ಹೀಗೆ ಜಗನ್ಮಾತೆಗೆ ಎಲ್ಲವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ಹೀಗೆ ಆ ದೇವಗಂಗೆಯಿಂದ ಅಭಿಷೇಕ ಮಾಡ್ತಾ ಇದೆ ಸಮಸ್ತ ದಿಗ್ಗಜಗಳು. ಆ ಜಗನ್ಮಾತೆ ಆ ಗಂಗೆಯಲ್ಲಿ ಮಿಂದು ಆನಂದವಾಗಿ ಪುಳಕಿತಳಾಗಿ ಇದ್ದಾಳಂತೆ. ಯಾರು ಈ ದೃಶ್ಯವನ್ನ ಸ್ಮರಣೆ ಮಾಡ್ತಾರೋ ಅವರಿಗೆ ಎಲ್ಲ ವಿಧವಾದ ದಾರಿದ್ರ್ಯಗಳು ದೂರವಾಗುತ್ತೆ ಅನ್ನುವ ಮಾತನ್ನು ಹೇಳ್ತಾರೆ. ಹೀಗೆ ಅಸಂಖ್ಯಾತವಾದಂಥ ಉಡುಗೊರೆಗಳು ಶ್ರೀದೇವಿಗಾಗಿ ಅರಸಿ ಬಂದಿತು. ಆಗ ಲಕ್ಷ್ಮಿಯು ಪುಷ್ಪಹಾರವೊಂದನ್ನು ಹಿಡಿದು ಹೊರಟು ಶ್ರೀಹರಿಯ ಮುಂದೆ ನಿಂತು ಶ್ರೀಹರಿಯ ಪಾದ ಕಮಲಗಳಿಗೆ ವಂದಿಸಿ ಆ ಪರಮಾತ್ಮನಿಗೆ ತಾನು ಹಾರವನ್ನು ಹಾಕಿ ಶ್ರೀಹರಿಯ ಪಾದಗಳನ್ನು ಆಶ್ರಯಿಸಿದಳು. ಇದು ಲಕ್ಷ್ಮೀ ಕಲ್ಯಾಣವಾದ ಘಟ್ಟ. ಆದರೆ ಶ್ರೀಹರಿಯು ಲಕ್ಷ್ಮಿಯನ್ನ ಪಾದದಲ್ಲಿ ಇರಗೊಡಿಸದೆ ತನ್ನ ಹೃದಯದಲ್ಲಿರಿಸಿಕೊಂಡನಂತೆ. ಆಗ ಆ ಶ್ರೀಹರಿಗೆ ಒಂದು ಹೆಸರು ಪ್ರಾಪ್ತಿಯಾಯಿತು, ಶ್ರೀನಿವಾಸ. ಶ್ರೀ ಅಂದರೆ ಲಕ್ಷ್ಮಿ, ನಿವಾಸ ಅಂದರೆ ತನ್ನ ಹೃದಯದಲ್ಲಿ ವಾಸ ಮಾಡಿಕೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟವ ಅಂತ. ಹೀಗಾಗಿ ಶ್ರೀನಿವಾಸ. ಲಕ್ಷ್ಮಿ ಆಶ್ರಯಿಸಿದ್ದು ನಾರಾಯಣನ ಪಾದವನ್ನ. ಆದರೆ ಆ ಭಗವಂತ ಲಕ್ಷ್ಮಿಯನ್ನ ಹೃದಯದಲ್ಲಿ ಇರಿಸಿಕೊಂಡ ಅಂತ. ಲಕ್ಷ್ಮಿ ಅಂದ್ರೆ ಪ್ರಕೃತಿ, ಇಡೀ ಎಲ್ಲ ಸಂಪತ್ತಿನ ಸ್ವರೂಪ. ಅದು ನಾರಾಯಣನಿಂದ ಬಂದದ್ದು ಮತ್ತೆ ನಾರಾಯಣನ ಪಾದಕ್ಕೆ ಸಮರ್ಪಣೆಯಾಗ್ತಾ ಇದೆ ಎನ್ನುವುದರ ಸಂಕೇತ. ಅದನ್ನೇ ಪುರಂದರದಾಸರು ಕೆರೆಯ ನೀರನ್ನು ಕೆರೆಗೆ ಚೊಲ್ಲಿ ವರವ ಪಡೆದವರಂತೆ ಕಾಣಿರೋ, ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ ಅಂತ. ಅಮ್ಮ ಪಾದಕಮಲಗಳನ್ನ ಯಾಕೆ ಆಶ್ರಯಿಸಿಕೊಂಡಳು ಅಂದ್ರೆ, ಹೇ ಮನುಷ್ಯ, ನಾನು ಸಂಪತ್ತಿನ ಅಧಿದೇವತೆಯಾದರೂ ನಾನು ಸ್ವತಂತ್ರಳಲ್ಲ, ನಾನು ನಾರಾಯಣನ ಅಧೀನದಲ್ಲಿದ್ದೇನೆ. ಯಾರು ನಾರಾಯಣನನ್ನ ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ನಾನು ಅನುಗ್ರಹಿಸ್ತೇನೆ ಅಂತ. ಇನ್ನು ಹೃದಯದಲ್ಲಿ ಭಗವಂತ ಲಕ್ಷ್ಮಿಯನ್ನ ಇರಿಸಿಕೊಂಡಿದ್ದಾನೆ ಅಂದ್ರೆ ಅದರರ್ಥ ಏನು ಅಂತಂದ್ರೆ, ನಾವು ದಾನ ಮಾಡಬೇಕು, ಸಹಾಯ ಮಾಡಬೇಕು ಅಂದ್ರೆ ಹೃದಯ ಗಟ್ಟಿಯಾಗಿರಬಾರದು, ಮೃದುವಾಗಿರಬೇಕು, ಸೌಮ್ಯವಾಗಿರಬೇಕು, ಮರುಗುವಂಥದ್ದಾಗಿರಬೇಕು ಮತ್ತೊಬ್ಬರ ಕಷ್ಟವನ್ನು ನೋಡಿ. ಹಾಗಿದ್ದರೆ ಮಾತ್ರ ದಯೆ ಹುಟ್ಟಲಿಕ್ಕೆ ಸಾಧ್ಯ. ಆ ದಯೆ ಹುಟ್ಟುವ ಜಾಗವೇ ಹೃದಯ ಅಂತ. ಆ ಹೃದಯದಲ್ಲಿ ಲಕ್ಷ್ಮಿ ಇದ್ದರೆ ದಯೆ ಹುಟ್ಟುತ್ತೆ. ಹಾಗಾಗಿ ಯಾದೇವಿ ಸರ್ವಭೂತೇಷು ದಯಾರೂಪೇಣ ಸಂಸ್ಥಿತ ಅನ್ನುವಂತೆ ಆ ದಯಾಸ್ವರೂಪಳಾದ ಲಕ್ಷ್ಮಿಯನ್ನ ಭಗವಂತ ನಾರಾಯಣ ತನ್ನ ಹೃದಯದಲ್ಲಿ ಇರಿಸಿಕೊಂಡನಂತೆ. ಯಾವಾಗ ಹೃದಯದಲ್ಲಿ ಇರಿಸಿಕೊಂಡನೋ ಆ ಸಂಕಲ್ಪ ಶಕ್ತಿಯೇ ಲಕ್ಷ್ಮಿಯೇ ಈಗ ದೇವತೆಗಳ ಕಡೆಗೆ ಕಡೆಗಣ್ಣಿನಿಂದ ನೋಡಿದಳಂತೆ. ಹಾಗೆ ನೋಡ್ತಾ ಇದ್ದ ಹಾಗೆ ಆ ದೇವತೆಗಳು ತಾವು ಕಳೆದುಕೊಂಡಂಥ ಐಶ್ವರ್ಯ, ಸಮಸ್ತವಾದ ಸ್ವರ್ಗ ಸಂಪತ್ತು ಅವರಿಗೆ ದಕ್ಕುವಂತಾಯಿತು ಅಂತ ಹೇಳಿ, ಇನ್ನು ಕೆಲ ಕಾಲವಾದ ನಂತರ ಮತ್ತೆ ಮಥನವನ್ನು ಆರಂಭ ಮಾಡಿ ಭಗವಂತನೇ ಮತ್ತೊಂದು ಸ್ವರೂಪವಾಗಿ ಧನ್ವಂತರಿಯಾಗಿ ಅಮೃತ ಕಲಶವನ್ನು ಹಿಡಿದು ಬಂದು ಅದು ದೇವತೆಗಳಿಗೆ ಹಂಚ್ತಾನೆ ಎನ್ನುವಂಥ ಕಥೆ ಮುಂದುವರಿಯುತ್ತೆ. ನಾವು ಈಗ ಇಷ್ಟನ್ನು ತಿಳಿಯೋಣ. ಸಾಗರ ಸಂಭವಾಯಾಹ ಅಂದ್ರೆ ಸಾಗರದಿಂದ ಆ ಮಂಥನ ಕಾರ್ಯದಿಂದ ಜಗನ್ಮಾತೆ ಹುಟ್ಟಿದವಳು ಅಂತ. ಆ ಹುಟ್ಟಿದ ಜಗನ್ಮಾತೆ ಮತ್ತೆ ಭಗವಂತನನ್ನೇ ಸೇರಿದಳು. ಯಾವಾಗ ಭಗವಂತನನ್ನು ಸೇರಿದಳೋ ಭಗವಂತ ಆಯಿತು ಇನ್ನು ಅವರನ್ನೆಲ್ಲ ಕೃಪೆಯಿಂದ ನೋಡು ಅಂತ ಆಜ್ಞೆ ಕೊಟ್ಟ ಮೇಲೆ ಆ ಭಗವತ್ ಸಂಕಲ್ಪದಂತೆ, ಸಂಕಲ್ಪ ಶಕ್ತಿಯಂತೆ ವರ್ತನೆ ಮಾಡಿದ ಜಗನ್ಮಾತೆ ಈಗ ದಯಾಪೂರ್ಣಳಾಗಿ ತಾನು ಸಮಸ್ತ ದೇವತೆಗಳನ್ನು ನೋಡಿ
ಅವರಿಗೆ ಪ್ರಾಪ್ತವಾದ ದಾರಿದ್ರ್ಯವನ್ನ, ದುಃಖವನ್ನ, ಭಯವನ್ನ ಹೋಗಲಾಡಿಸಿ ಅವರಿಗೆ ಎಲ್ಲ ವಿಧವಾದಂತಹ ಸುಖವನ್ನ, ಸಂಪತ್ತನ್ನ, ಐಶ್ವರ್ಯವನ್ನ, ಲೋಕವನ್ನ ಕೊಟ್ಟು ಭಯವನ್ನ ದೂರ ಮಾಡಿ ಅಭಯವನ್ನು ಕೊಡುತ್ತಾ ಹಸನ್ಮುಖಿಯಾಗಿದ್ದಾಳೆ. ಅಂತಹ ಮಹಾಲಕ್ಷ್ಮಿ ನಾರಾಯಣರ ಆ ದೃಷ್ಟಿ ನಮ್ಮ ಮೇಲೂ ಬೀಳಲಿ ಅಂತ ಹೇಳಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅಂತಹ ಲಕ್ಷ್ಮೀನಾರಾಯಣರಿಗೆ ಹಾಗೆ ಶಂಕರ ಭಗವತ್ಪಾದಾಚಾರ್ಯರಿಗೆ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ವಂದನೆಗಳು. ನಮಸ್ಕಾರ.